ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಸಾಟರ್ಡೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಬೆಳಗ್ಗೆನೇ ಎದ್ದಿದ ತಕ್ಷಣ ಇವತ್ತು ಗಣೇಶ ಹಬ್ಬ. ಅದಕ್ಕೆ ಬೆಳಗಿಂದ ಏನೇನು ಮಾಡ್ತೀನಿ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹಬ್ಬ ಏನೂ ಮಾಡ್ತಾ ಇಲ್ಲ, ಇವತ್ತು ಸ್ವಲ್ಪ ಮೇಕಪ್ಪು ಅದೆಲ್ಲ ಇದೆ. ಸರಿ, ಬೆಳಗ್ಗಿಂದ ನಾನು ಮನೆಯಲ್ಲಿ ಹೆಂಗೆ ಕ್ಲೀನ್ ಮಾಡಿಕೊಂಡು ಮತ್ತು ಮೇಕಪ್ಪು ಅವೆಲ್ಲ ಹೆಂಗೆ ಮಾಡ್ಕೋತೀನಿ, ನನ್ನ ರೊಟೀನ್ ಹೆಂಗಿರುತ್ತೆ ಅಂತೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸರಿ ಬನ್ನಿ, ಬೆಳಗ್ಗೆ ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾನು ಇವಾಗಲೇ ಎದ್ದಿದ್ದು. ಕೆಲಸ ಸ್ಟಾರ್ಟ್ ಮಾಡೋಣ. ನೋಡಿ, ರಂಗೋಲಿ ಹಾಕಿದ್ದೀನಿ, ಚೆನ್ನಾಗಿದೆಯಾ? ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ ರಂಗೋಲಿ? ರಂಗೋಲಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ಗೈಸ್. ರಂಗೋಲಿ ಎಲ್ಲ ಹಾಕದೆ ಬಾಗಿಲೆಲ್ಲ ತೊಳೆದು ನೀಟಾಗಿ ರಂಗೋಲಿ ಹಾಕಿ ಬಂದಿದ್ದೀನಿ. ಇವಾಗ ಟೀ ಮಾಡ್ತಾಯಿದ್ದೀನಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ಸ್ವಲ್ಪ ಟೀ ಮಾಡಿ ಎಲ್ಲರಿಗೂ ಕೊಟ್ಟು ಎಬ್ಬರಿಸ್ಬಿಟ್ಟು ಆಮೇಲೆ ಟಿಫನ್ ರೆಡಿ ಮಾಡ್ತೀನಿ. ಇವತ್ತು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ರೆಸಿಪಿ ವಿಡಿಯೋ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದರೂ ಹಾಕ್ತೀನಿ. ಓಕೆ, ಪ್ರಿಯಾಂಕಾ ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದಾಳೆ, ಇನ್ನೂ ಪೂಜೆ ಆಗಿಲ್ಲ. ಗೈಸ್, ಟಿಫನ್ಗೆ ಪಲಾವ್ ಮಾಡಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಮಾಡಿದ್ದೀನಿ. ಓಕೆ ಗೈಸ್, ಎಲ್ಲ ರೆಡಿ ಆಗಿದೆ. ಇನ್ನೇನು ಇವಾಗ ಮನೆ ಒಂದು ಒರೆಸ್ಕೊಟ್ಬಿಟ್ರೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಕೆಲಸ ಮುಗೀತು, ಪೂಜೆ ಕೆಲಸ. ಮತ್ತು ಹೊರಗಡೆ ಒಂದು ಸ್ವಲ್ಪ ಹೋಗೋದಿದೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅಲ್ಲೇ ವೀಡಿಯೋಸ್ ಮಾಡ್ತೀನಿ ನೋಡಿ. ಗೈಸ್ ನೋಡಿ, ಪೂಜೆ ಎಲ್ಲ ಮುಗೀತು. ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ಇವತ್ತು ನಾನು ಪೂಜೆ ಮಾಡೋಂಗಿರಲಿಲ್ಲ, ಅದಕ್ಕೆ ನಮ್ಮ ಪ್ರಿಯಾಂಕಾ ಮಾಡಿದಾಳೆಲ್ಲ ಪೂಜೆ. ಗೈಸ್ ನೋಡಿ, ಸ್ನಾನ ಮುಗಿಸ್ಕೊಂಡು ಬಂದೆ. ಔಟ್ಫಿಟ್ ನೋಡಿ, ನಿಮಗೆ ಸ್ವಲ್ಪ ಲೂಸ್ ಇದೆ, ಟಕ್ ಹಾಕ್ಸ್ಕೋಬೇಕಿತ್ತು. ನಾನು ಟಕ್ ಹಾಕ್ಸ್ಕೊಂಡಿಲ್ಲ, ಲೂಸ್ ಆಗಿದೆ ಸ್ವಲ್ಪ. ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಮೇಕಪ್ ಇದೆ, ಹೋಗ್ಬಿಟ್ಟು ಬೇಗ ಮೇಕಪ್ ಮುಗಿಸ್ಕೊಂಡು ಬರಬೇಕು. ಮತ್ತು ಸಂಜೆ ಇದೆ ಈವ್ನಿಂಗು, ಆವಾಗ ಹೋಗಬೇಕು. ಓಕೆ ಗೈಸ್, ರೆಡಿ ಆಗಿಬಿಟ್ಟು ಮೇಕಪ್ ಹೋಗ್ತೀನಿ. ಟೈಮ್ ಇಲ್ಲ ವೀಡಿಯೋಸ್ ಮಾಡೋಕ್ಕೆ. ಓಕೆ, ಬಾಯ್ ಬಾಯ್ ಗೈಸ್. ಮೇಕಪ್ಪು ಫುಲ್ ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ನಾನು ಹೋಗಿದ ತಕ್ಷಣ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಮೇಕಪ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ವೀಡಿಯೋ ಮಾಡಿಕೊಂಡೆ ಅಷ್ಟೇ, ಟೈಮ್ ಇತ್ತು ಸ್ವಲ್ಪ. ಇದು ಚೌಟ್ರಿಗೆ ಹೋಗೋಕ್ಕೆ ಮುಂಚೆ ಅವರು ಮೇಕಪ್ ಬೇಕಂತ ಕೇಳಿದರು, ಅದರಿಂದ ಹೋಗಿ ಮಾಡಿಕೊಟ್ಟೆ. ಇದು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಚೌಟ್ರಿಗೆ ಹೋಗಿದ್ದಷ್ಟೇ. ಚೌಟ್ರಿಗೆ ಹೋಗೋಕ್ಕೆ 4 ಗಂಟೆಗೆ ಫೋನ್ ಮಾಡಿದರು ಬನ್ನಿ ಅಂತ, ಆವಾಗ ಹೋದೆ. ಗಾಯ್ಸ್, ಚೌಟ್ರಿಗೆ ಬಂದಿದ್ದೀನಿ, ಇನ್ನೂ ಮದುವೆ ಏನು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆ ಆಗಿದೆ. ಅವ್ರು ನಮಗೆ 3 ಗಂಟೆಗೆ ಬರೋಕ್ಕೆ ಹೇಳಿದ್ರು. ನೋಡಿದ್ರೆ ಇವಾಗ 5 ಗಂಟೆ ಆಯಿತು. ಇನ್ನೂ ಫೋಟೋಶೂಟ್ ನಡೀತಾ ಇದೆ ಅಂತೆ. ಅಂದರೆ ಆವಾಗಲೇ ಚೌಟ್ರಿಗೆ ಬರೋಕ್ಕೆ ಮುಂಚೆ ನಾನು ರೆಡಿ ಮಾಡಿದ್ದೆ, ಅದೇ ಮೇಕಪ್ಪಲ್ಲಿ ಇವಾಗ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ರಿಸೆಪ್ಷನ್ ಲುಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗಲೇ. ಆಮೇಲೆ ಮೇಕಪ್ ಸ್ಟಾರ್ಟ್ ಆದಮೇಲೆ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಫ್ರೀಯಾಗಿದೆ. ಸರಿ, ಇವಾಗ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಹುಡುಗಿ ಬರೋಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಏನಿಲ್ಲ ಅಂತಂದರು 5:30 5:45 ಆಗಿಬಿಟ್ಟಿತ್ತು. ಅವಳಿಗೆ ಫೇಸ್ ಎಲ್ಲ ತುಂಬ ಹೇರ್ಸ್ ಇತ್ತು. ಮೇಕಪ್ ನಾನು ಮಧ್ಯಾಹ್ನ ಮಾಡಬೇಕಾದ್ರೇ ಅವಳಿಗೆ ಒಂಥರ ಆಗ್ತಿತ್ತು, ಅದರಿಂದ ನಾನು ಫಸ್ಟು ಹೇರ್ ರಿಮೂವ್ ಮಾಡಿಬಿಟ್ಟೆ, ಫೇಸ್ ಎಲ್ಲನೂ. ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದ್ದು. ಏನಾಯಿತು ಗೊತ್ತಾ ಗೈಸ್, ಅದು ನಾವು ಒಂದು ಥೀಮ್ ಅಂತ ಇಟ್ಕೊಂಡಿರ್ತೀವಿ. ಅಂದರೆ ಇವಾಗ ಅವ್ರು ಹೇಳಿರ್ತಾರೆ ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ಇದೇ ಥರ ಮೇಕಪ್ ಅಂತ ಫಿಕ್ಸ್ ಆಗಿರ್ತೀವಿ. ಅಲ್ಲಿ ಹೋದರೆ ಹುಡುಗಿ ಹೇಳಿದ್ಲು ಲೆಹೆಂಗಾ ಇರೋದು ರಿಸೆಪ್ಷನ್ಗೆ ಅಂತ. ನಾನು ಲೆಹೆಂಗಾಗೆ ಏನೇನು ಬೇಕೋ ಅದನ್ನು ತೊಗೊಂಡು ಹೋಗಿದ್ದೆ. ನೋಡಿದ್ರೆ ಲೆಹೆಂಗಾದು ಹುಡುಗ ಅವ್ರು ಏನು ಮಾಡಿದ್ದಾರೆ ಪಾಪ, ಲೆಹೆಂಗಾ ತಂದಿದ್ದಾರೆ, ಅದಕ್ಕೆ ದಾವಣಿನೇ ತಂದಿಲ್ಲ, ದುಪ್ಪಟ್ಟನೇ ಇರಲಿಲ್ಲ. ಆ ದುಪ್ಪಟ್ಟ ಇಲ್ಲ ಅಂತೇಳ್ಬಿಟ್ಟು ಹುಡುಗಿಗೆ ಮತ್ತು ಬೇರೆ ಸೀರೆ ಎಕ್ಸ್ಟ್ರಾ ತಂದಿದ್ರಂತೆ, ಅದೇ ಸೀರೆನ ಅಲ್ಲಿ ರೆಡಿ ಮಾಡಿದ್ದು. ಜ್ಯುವೆಲ್ರಿ ಎಲ್ಲ ಮತ್ತೆ ಫೋನ್ ಮಾಡಿ ಜ್ಯುವೆಲ್ರಿ ಎಲ್ಲ ಸಪ್ರೇಟಾಗಿ ಮತ್ತೆ ತರಿಸಿ ನಾನು ಅದು ರೆಡಿ ಮಾಡಿದ್ದು. ಏನಿಲ್ಲ ಅಂದರೂ 7 ಗಂಟೆ ಆಗೋಗ್ಬಿಡ್ತು ರಿಸೆಪ್ಷನ್ಗೆ ಸ್ಟಾರ್ಟ್ ಆಗೋಷ್ಟರಲ್ಲೇ. ಮತ್ತು ಇನ್ನೂ ಎಕ್ಸ್ಟ್ರಾ ಒಂದು 5 ಜನ ಇದ್ದರು, 5 ಜನಕ್ಕೂ ರೆಡಿ ಮಾಡಿದ್ದೀನಿ. ಆದರೆ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ.
ಇದು ನೋಡಿ ನಮ್ಮ ಕಂದ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ, ಪಂಚೆ ಎಲ್ಲ ಉಟ್ಕೊಂಡು ಹಬ್ಬದಲ್ಲಿ. ಅದು ಒಂದು ವಿಡಿಯೋ ಕಳಿಸಿದ್ಲು ನನ್ನ ತಂಗಿ, ಕ್ಯೂಟಾಗಿತ್ತು, ಅದಕ್ಕೆ ಹಾಕಿದ್ದೀನಿ. ಇದರಲ್ಲೂ ಅಷ್ಟೇ ನನ್ನನ್ನು ನೆನೆಸ್ಕೊತವನೆ ಈ ವಿಡಿಯೋದಲ್ಲಿ, ಅದಕ್ಕೆ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಹಾಕಿದ್ದೀನಿ. ಹಾಯ್ ಗಾಯ್ಸ್, ಇವತ್ತು ಸಂಡೇ. ಟೈಮ್ ಎಷ್ಟಾಗಿದೆ ಗೊತ್ತಾ? ಇವಾಗ ಕರೆಕ್ಟಾಗಿ 1:45, 1:40 ಆಗಿದೆ ನೋಡಿ. ಅರ್ಲಿ ಮಾರ್ನಿಂಗ್ ಮೇಕಪ್ ಇದೆ ಅಲ್ವಾ, ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಟೈಮ್ ಎಷ್ಟಾಗಿದೆ, ನಾನು ಎಷ್ಟೊತ್ತಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಹೋಗ್ಬೇಕು, ಒಬ್ಬಳೇ ಹೋಗಬೇಕು ಅಂತ ಅಂದ್ಕೊಂಡೆ ನಾನು. ಒಬ್ಬಳೇ ಹೋಗ್ಬೇಕಲ್ವಾ ಅಂತ ಏನು ಭಯ ಏನಿಲ್ಲ, ಏನು ಒಬ್ಬಳೇ ಹೋಗೋಕ್ಕೆ ರೆಡಿ ನಾನು. ಆದರೆ ಇಲ್ಲ, ನಮ್ಮ ಯಜಮಾನ್ರು ಎದ್ದಿದ್ದಾರೆ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬಳೇ ಹೋಗೋಕ್ಕೆ ರೆಡಿಯಾಗಿದ್ದೆ. ನಮ್ಮ ಯಜಮಾನ್ರು ಇಲ್ಲ ನಾನು ಬರ್ತೀನಿ, ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ. ಓಕೆ ಗೈಸ್, ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೋತೀನಿ. ಆದರೆ ಅರ್ಜೆಂಟಲ್ಲಿ ಅವರು ಅರ್ಜೆಂಟ್ ಇರ್ತಾರಲ್ವ, ವೀಡಿಯೋಸ್ ಮಾಡೋಕ್ಕಾಗಲ್ಲ. ಓಕೆ, ನೋಡೋಣ, ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಸಂಡೇ ಬ್ಲಾಗ್ ಇವತ್ತು. ಗೈಸ್ ನೋಡಿ ಎಷ್ಟು ಕತ್ಲಾಗಿದೆ. ಇವ್ರು ನೋಡಿ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ. ಅವರೊಂದು ಗಾಡಿಯಲ್ಲಿ ಹೋಗ್ತಾರೆ, ನಾವೊಂದು ಗಾಡಿಯಲ್ಲಿ ಹೋಗ್ತೀವಿ ಅಷ್ಟೇ. ನನ್ನನ್ನು ಅಲ್ಲಿ ಗಂಟ ಬಂದು ಬಿಟ್ಟು ಅವ್ರು ರಿಟರ್ನ್ ಬರ್ತಾರೆ. ಇದು ನನ್ನ ಗಾಡಿ, ಅದು ಅವ್ರ ಗಾಡಿ. ಮಾರ್ನಿಂಗ್ ಅಷ್ಟೇ ಗೈಸ್, ಬೆಳಗ್ಗೆನೇ ನಾವು ಹೋಗಿದ್ವಲ್ಲ, 2 ಗಂಟೆಗೆ ಹೋದ್ವಿ. ಆದರೆ ಅವರು ನೋಡಿದ್ರು ಲೇಟಾಗಿ ಬಂದರು, ಸ್ವಲ್ಪ ಏನೇನು ಶಾಸ್ತ್ರ ಎಲ್ಲ ಮಾಡಿಕೊಂಡು. ಅಷ್ಟರಲ್ಲಿ ನಾವು ಒಂದು 5 ಜನ ಬೇರೆ ಇನ್ನೂ ಎಕ್ಸ್ಟ್ರಾ ಮೇಕಪ್ಸ್ ಇತ್ತಲ್ಲ, ಅವ್ರಿಗೆಲ್ಲ ಮಾಡ್ತಾ ಇದ್ವಿ. ಆಲ್ಮೋಸ್ಟು ಎಲ್ಲರಿಗೂ ಮಾಡಾಕಿದ್ವಿ. ಹುಡುಗಿ ಬರೋಷ್ಟರಲ್ಲೇ, ಹುಡುಗಿ ಬರೋಕ್ಕೇ 3:30 ಆಗೋಗ್ಬಿಟ್ಟಿತ್ತು. ಲೇಟ್ ಮಾಡಿದ್ರು ಸ್ವಲ್ಪ. ಅದರಿಂದ ಅವ್ರು ಹೇಳಿದರು 3 ಗಂಟೆಯಿಂದ 4 ಗಂಟೆ ಅಷ್ಟರಲ್ಲಿ ಮುಹೂರ್ತ ಇದೆ, ಬೇಗ ಅರ್ಜೆಂಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿರೋ. ನಂಗೆ ಎಲ್ಲಾದರೂ ಮದುವೆ ಮೇಕಪ್ ಎಲ್ಲ ಇದ್ದರೆ ಆಲ್ಮೋಸ್ಟ್ ನಿದ್ದೆನೇ ಬರೋಲ್ಲ. ಯಾಕೆಂದರೆ ಅದು ಒಂಥರ ಅಕಸ್ಮಾತ್ ತಪ್ಪಿ ನಿದ್ದೆ ಮಾಡಿಬಿಟ್ರೆ ಮತ್ತೆ ಅಲ್ಲಿಗೆ ಹೋಗೋ ಕಷ್ಟ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ನಿದ್ದೆನೇ ಮಾಡಿರಲ್ಲ. 1 ಗಂಟೆಗೇ ಕರೆಕ್ಟಾಗಿ ನಾವು ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದೆ. ಅವ್ರು ಫೋನ್ ಮಾಡಿದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು, ಮತ್ತು ಅವ್ರಿಗೆ ನಾನೇ ಫೋನ್ ಮಾಡಿದೆ, ಎಷ್ಟೊತ್ತಾಯಿತು ಏನು ಅಂತ ಅಂದ್ಬಿಟ್ಟು ಫೋನ್ ಮಾಡಿಕೊಂಡು ಮತ್ತೆ ನಾನೇ ಹೋಗಿ ಬೇಗ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ವಿ ಗೈಸ್. ಮೇಕಪ್ ಎಲ್ಲ ಮುಗೀತು. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ನಾವು 1:30, 2 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿದ್ದು. 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 5 ಜನಕ್ಕಿತ್ತು. ಮನೆಗೆ ಬರೋಷ್ಟರಲ್ಲಿ ಇವಾಗ 5 ಗಂಟೆ ಆಗಿದೆ. ಓಕೆ ಗೈಸ್, ಇವಾಗ ನಿದ್ದೆ ನೋಡಿ ಕಣ್ಣು ಎಳೀತಾ ಇದೆ. ಮಲ್ಕೊಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನಿದ್ದೆ ಮಾಡ್ತೀನಿ. ಒಂದು 8 ಗಂಟೆ ಎದ್ದೋಳಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡೋಣ, ಮಲ್ಕೊಳಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಇವಾಗ ಮಲ್ಕೊಂಡು. ಗೈಸ್, ನಾನು 8 ಗಂಟೆ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮಲ್ಕೊಳಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡೆ. ಆದರೆ ಇವಾಗ 9:30 ಆಗಿದೆ. 9:30 ಗಂಟೆನೂ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಬೆಳಗ್ಗೆ ಎಲ್ಲ ಕಣ್ಣು ಒಂಥರ ಚುಚ್ಚೋ ಥರ ಆಗ್ತಿತ್ತು. ಇವಾಗ ನಿದ್ದೆ ಮಾಡಿದ್ಮೇಲೆ ಸರಿ ಹೋಗಿದೆ ಇವಾಗ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.